ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಗಳ ಪಡಿತರ ವಿತರಣೆಗೆ ಸರ್ವರ್ ಸಮಸ್ಯೆ. ದಿನಾಂಕ 26/12/2025 ತಾಲೂಕಿನಾದ್ಯಂತ ಕಳೆದ 2 ತಿಂಗಳುಗಳಿಂದ ಅಂದರೆ ನವೆಂಬರ್ 2025 ಹಾಗೂ ಡಿಸೆಂಬರ್ 2025 ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಸಮಸ್ಯೆಯಾಗಿದೆ. ಸದರಿ ತಿಂಗಳಲ್ಲಿ ಸುಮಾರು 15 ದಿನಗಳಿಂದ ಸರ್ವರ್ ಸಮಸ್ಯೆ ಆಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಿಸಲು ಸಾಧ್ಯವಾಗುತ್ತಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಕೇವಲ 5 ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡುದಾರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಕಷ್ಟಕರವಾಗಿದೆ. ಕಾರ್ಡುದಾರರು ಅಂಗವಿಕಲರು, ಮಹಿಳೆಯರು, ವೃದ್ಧರು ದಿನವಿಡೀ ತಮ್ಮ ಕೂಲಿ ಕೆಲಸ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಲ್ಲಬೇಕಾದ ನ್ಯಾಯಬೆಲೆ ಅಂಗಡಿಯ ಕಾರ್ಡುದಾರರಿಗೆ, ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ. ಲಭ್ಯವಿರುವ ವಿತರಕರಿಗೆ ತುಂಬಾ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆದಷ್ಟು ಬೇಗ ಕೆಎಸ್ಡಿಸಿ, ಎನ್ಐಸಿ ಮಾತ್ರ ಆರ್ಡಿ ಸರ್ವಿಸ್ ದೋಷಪೂರಿತವಾಗಿದೆ. ಸಮಯದ ಅಭಾವ ತುಂಬಾ ಕಡಿಮೆ. ಅಂದಾಜು ಸರ್ವರ್ ತೊಂದರೆ ಆದಷ್ಟು ತುರ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯವನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಮಾನ್ಯ ತಹಶೀಲ್ದಾರರು, ತಾಲೂಕಾ ಕಾರ್ಯಾಲಯ ಗಂಗಾವತಿ ಅವರಿಗೆ ಗೌರವಾಧ್ಯಕ್ಷರು ಟಿಎಂ ಚನ್ನಬಸವ ಶಾಸ್ತ್ರಿ, ಅಧ್ಯಕ್ಷರು ಕೆ ಮಂಜುನಾಥ, ಅಧ್ಯಕ್ಷರು ಎಂಪಿ ಪಂಪನಗೌಡ, ಕಾರ್ಯದರ್ಶಿ ಎಂಡಿ ಫಯಾಜ್, ಸಹ ಕಾರ್ಯದರ್ಶಿ ಎಚ್ ವೀರಭದ್ರಪ್ಪ, ಖಜಾಂಚಿ ಬಿ ರಾಜಶೇಖರ್, ನಿರ್ದೇಶಕರು ವಾಜೇಂದ್ರರಾವ್ ದೇಶಪಾಂಡೆ, ಎಂ ಅಂಗಪ್ಪ ಮಠದ್, ಬಸವರಾಜ್, ನಿರ್ದೇಶಕರು ದೊಡ್ಡಬಸಮ್ಮ, ವಿಜಯಲಕ್ಷ್ಮಿ, ಸರಸ್ವತಿ, ಶ್ವೇತಾ, ಶಿವಬಸಮ್ಮ, ಶಂಕರ್ ಇವರು ಮನವಿ ಸಲ್ಲಿಸಿದರು. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗಂಗಾವತಿ ತಾಲೂಕಿನಾದ್ಯಂತ ಕಳೆದ 2 ತಿಂಗಳಿಂದ ನವೆಂಬರ್ ಹಾಗೂ ಡಿಸೆಂಬರ್ 2025 ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ತುಂಬಾ ಸಮಸ್ಯೆ ಆಗಿರುತ್ತದೆ. ಸದರಿ ತಿಂಗಳಲ್ಲಿ ಸುಮಾರು 15 ದಿನಗಳಿಂದ ಸರ್ವರ್ ತುಂಬಾ ಸಮಸ್ಯೆ ಆಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ತಿಂಗಳಿನ ಅಂತ್ಯಕ್ಕೆ ಕೇವಲ ಇನ್ನೂ 5 ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡುದಾರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಕಷ್ಟಕರವಾಗಿದೆ. ಕಾರ್ಡುದಾರರು ಅಂಗವಿಕಲರು, ಮಹಿಳೆಯರು, ವೃದ್ಧರು ದಿನವಿಡೀ ತಮ್ಮ ಕೂಲಿ ಕೆಲಸವನ್ನು ಬಿಟ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಲ್ಲಬೇಕಾಗಿರುವುದರಿಂದ ನ್ಯಾಯಬೆಲೆ ಅಂಗಡಿಯ ಕಾರ್ಡುದಾರರು ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ. ಇದರಿಂದಾಗಿ ವಿತರಕರಿಗೆ ತುಂಬಾ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗನೆ ಕೆಎಸ್ಡಿಸಿ, ಎನ್ಐಸಿ ಮಂತ್ರ ಆರ್ಡಿ ಸರ್ವಿಸ್ ದೋಷಪೂರಿತವಾಗಿದ್ದು ಸಮಯದ ಅಭಾವ ತುಂಬಾ ಕಡಿಮೆ ಇರುವುದರಿಂದ ಸರ್ವರ್ ಸಮಸ್ಯೆಯನ್ನು ಆದಷ್ಟು ತುರ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಒಂದು ಮನವಿ ಕೊಡಲು ಇನ್ನೂ ಅನೇಕ ಜನ ವಿತರಕರು ಅಂಗಡಿಯಲ್ಲಿ ಊಟ ಮಾಡಕ್ಕೆ ಹೋಗಷ್ಟು ಸಮಯ ಇರಲಾರ್ದಂಗೆ ಕಾರ್ಡುದಾರರು ಹಂಚಿಕೆ ಮಾಡುತ್ತಿದ್ದಾರೆ. ಕಾರ್ಡುದಾರರು ದಿನನಿತ್ಯ ಅಂಗಡಿಯವರಿಗೆ ಮತ್ತು ಆಹಾರ ಇಲಾಖೆಗೆ ಶಾಪ ಹಾಕ್ತಿದ್ದಾರೆ. ದಯಮಾಡಿ ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗನೆ ತುರ್ತಾಗಿ ಇದನ್ನು ಸರಿಪಡಿಸಬೇಕಂತೇಳಿ ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಕೊಡಲಾಗಿದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.